ನೀವು ಈ ವಿಡಿಯೋನ ಮೊಬೈಲ್, ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ನೋಡುತ್ತಿರಬಹುದು. ಈ ಎಲ್ಲಾ ಡಿವೈಸ್ಗಳು ಇನ್ಕ್ಲೂಡಿಂಗ್ ಟಿವಿ ಕೂಡ ನಮ್ಮ ಕಣ್ಣಿಗೆ ಹಾನಿ ಮಾಡುತ್ತವೆ. ಹೇಗೆ ಈ ಸ್ಕ್ರೀನ್ಗಳು ನಮ್ಮ ಕಣ್ಣಿಗೆ ಹಾನಿಕಾರಕ ಹಾಗೂ ಅದರಿಂದ ಬಚಾವಾಗುವುದು ಹೇಗೆ, ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳಲಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವು ಬಳಸುವ ಯಾವುದೇ ಸ್ಮಾರ್ಟ್ ಡಿವೈಸ್ಗಳು ಒಂದು ಸ್ಪೆಸಿಫಿಕ್ ಟೈಪ್ ನ ಲೈಟ್ ಅನ್ನ ಹೊರಸೂಸುತ್ತೆ ಮತ್ತು ಈ ಲೈಟ್ ಅನ್ನ ಬ್ಲೂ ಲೈಟ್ ಎಂದು ಕರೆಯಲಾಗುತ್ತೆ. ಬ್ಲೂ ಲೈಟ್ ತುಂಬಾ ಉಪಯುಕ್ತವಾದ ವಸ್ತುವಾಗಿದ್ದು ಅದು ನಮ್ಮ ಅಲರ್ಟ್ನೆಸ್ ಅನ್ನ ಬೂಸ್ಟ್ ಮಾಡುತ್ತೆ, ನಮ್ಮ ಮೆದುಳಿನ ಸರ್ಕಾಡಿಯಂ ರಿದಮ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಆದರೆ ಅದರ ಒಂದು ಡಿಸ್ಅಡ್ವಾಂಟೇಜ್ ಎಂದರೆ ಬ್ಲೂ ಲೈಟ್ ನಮ್ಮ ಕಣ್ಣುಗಳ ಆರೋಗ್ಯವನ್ನ ಹಾಳು ಮಾಡುತ್ತೆ. ಬ್ಲೂ ಲೈಟ್ ನಮ್ಮ ಕಣ್ಣಿನ ರೆಟಿನಾದಲ್ಲಿರುವ ಫೋಟೋ ರಿಸೆಪ್ಟರ್ ಸೆಲ್ ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಇದು ನಮ್ಮ ವಿಷನ್ ಪವರ್ ಮೇಲೆ ಪರಿಣಾಮ ಬೀರುತ್ತೆ. ಫೋಟೋ ರಿಸೆಪ್ಟರ್ ಸೆಲ್ಗಳು ಒಮ್ಮೆ ಡ್ಯಾಮೇಜ್ ಆದರೆ ಪುನಃ ಅದು ರೀಜನರೇಟ್ ಆಗೋದಿಲ್ಲ. ಬ್ಲೂ ಲೈಟ್ ಸೂರ್ಯನಿಂದ ಬರುವ ಬೆಳಕಿನಲ್ಲೂ ಕೂಡ ಇದೆ. ಇದರಿಂದ ಬಚಾವಾಗಲು ಕೆಲವರು ಸನ್ ಗ್ಲಾಸ್ ಬಳಸುತ್ತಾರೆ. ಬ್ಲೂ ಲೈಟ್ ನ ವೇವ್ ಲೆಂತ್ ಇತರ ಬಣ್ಣಗಳಿಗೆ ಹೋಲಿಸಿದರೆ ತುಂಬಾ ಶಾರ್ಟ್ ಇರುತ್ತೆ, ಅದರಿಂದ ಅದು ಬಹಳ ಹಾನಿಕಾರಿಯಾಗಿದೆ. ಬ್ಲೂ ಲೈಟ್ ನ ಕಾರಣದಿಂದ ದೇಹದಲ್ಲಿ ಮೆಲಟೋನಿನ್ ನ ಪ್ರಮಾಣ ಕೂಡ ಕಡಿಮೆಯಾಗುತ್ತೆ. ಮೆಲಟೋನಿನ್ ನಾವು ನಿದ್ರೆ ಮಾಡಲು ಅವಶ್ಯವಿರುವ ಕೆಮಿಕಲ್ ಆಗಿದೆ. ಯಾವಾಗ ನಮ್ಮ ದೇಹದಲ್ಲಿ ಮೆಲಟೋನಿನ್ ಕಡಿಮೆಯಾಗುತ್ತೋ ಆಗ ನಮಗೆ ಸುಲಭವಾಗಿ ನಿದ್ರೆಗೆ ಜಾರಲು ಸಾಧ್ಯವಾಗೋದಿಲ್ಲ. ಮೊದಲೇ ಹೇಳಿದಂತೆ ಬ್ಲೂ ಲೈಟ್ ಸೂರ್ಯನಿಂದಲೂ ಬಿಡುಗಡೆಯಾಗುತ್ತೆ. ಇದರಿಂದ ಬ್ಲೂ ಲೈಟ್ ನಮ್ಮ ಮೆದುಳಿಗೆ ಇದು ಹಗಲು ಎಂದು ಸೂಚಿಸುತ್ತಿರುತ್ತೆ. ಒಂದು ವೇಳೆ ನೀವು ರಾತ್ರಿ ಹೊತ್ತು ಮೊಬೈಲ್ ಸ್ಕ್ರೀನ್ ಮೂಲಕ ಬ್ಲೂ ಲೈಟ್ ಅನ್ನ ನೋಡುತ್ತಿದ್ರೆ ನಿಮ್ಮ ಮೆದುಳಿಗೆ ರಾತ್ರಿಯೂ ಕೂಡ ಇದು ಹಗಲು ಎನ್ನುವ ತಪ್ಪು ಸಂದೇಶ ತಲುಪುತ್ತೆ. ಇದೇ ಕಾರಣಕ್ಕೆ ಮೊಬೈಲ್ ಹಿಡಿದವರು ಬೇಗ ಮಲಗಲು ಸಾಧ್ಯವಾಗೋದಿಲ್ಲ. ಸ್ಕ್ರೀನ್ ನ ಹೆಚ್ಚಾದ ವೀಕ್ಷಣೆ ನಮ್ಮ ಕಣ್ಣುಗಳಿಗೆ ಸೀರಿಯಸ್ ಆದ ತೊಂದರೆಯೊಂದನ್ನ ಉಂಟು ಮಾಡುತ್ತೆ. ಅದೇ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್. ಇದು 60ಕ್ಕಿಂತ ಅಧಿಕ ವಯಸ್ಸಿನ ವ್ಯಕ್ತಿಗಳಲ್ಲಿ ಕಂಡುಬರುವ ತೊಂದರೆಯಾಗಿದೆ. ಇತ್ತೀಚೆಗೆ ನಡೆಸಲಾದ ಕೆಲವು ಅಧ್ಯಯನಗಳ ಪ್ರಕಾರ ಸ್ಕ್ರೀನ್ ವೀಕ್ಷಣೆ ಹೆಚ್ಚುತ್ತಿದ್ದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಹಲವರಲ್ಲಿ ಸಣ್ಣ ವಯಸ್ಸಿಗೆ ಕಾಣಿಸಿಕೊಳ್ಳುತ್ತಿದೆ. ಈಗಾಗಲೇ ಹೇಳಿದಂತೆ ಬ್ಲೂ ಲೈಟ್ ನಮ್ಮ ಕಣ್ಣುಗಳಲ್ಲಿರುವ ಫೋಟೋ ರಿಸೆಪ್ಟರ್ ಗಳನ್ನ ಹಾನಿ ಮಾಡುವುದರ ಜೊತೆಗೆ ನಮ್ಮ ವಿಷನ್ ಕೆಪಾಸಿಟಿಯನ್ನ ದಿನೇ ದಿನೇ ಕಡಿಮೆ ಮಾಡ್ತಾ ಹೋಗುತ್ತೆ ಮತ್ತು ಬ್ಲೂ ಲೈಟ್ ನಮ್ಮ ಕಣ್ಣುಗಳಲ್ಲಿ ವಿಷಕಾರಿ ಮಾಲಿಕ್ಯೂಲ್ಸ್ ಗಳನ್ನ ಹೆಚ್ಚಿಸುತ್ತೆ. ನೀವೇನಾದ್ರೂ ಹೆಚ್ಚಾಗಿ ಕಂಪ್ಯೂಟರ್ ಸ್ಕ್ರೀನ್ ಅನ್ನ ನೋಡ್ತೀರಾ ಅಂದ್ರೆ ನಿಮಗೆ ಇನ್ನೊಂದು ರೀತಿಯ ಸಮಸ್ಯೆ ಎದುರಾಗುತ್ತೆ. ಅದೇ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ನ ಸಿಂಪ್ಟಮ್ಸ್ ಗಳೆಂದರೆ ದೃಷ್ಟಿ ಮಂಜಾಗುವುದು, ಭುಜ ಮತ್ತು ಕುತ್ತಿಗೆಯ ಭಾಗದಲ್ಲಿ ನೋವು ಕಾಣಿಸುವುದು, ಒಣಗಿದ ಅಥವಾ ಕೆಂಪಾದ ಕಣ್ಣುಗಳು ಹಾಗೂ ಕಾನ್ಸಂಟ್ರೇಟ್ ಮಾಡಲು ಕಷ್ಟವಾಗುವುದು. ಇದಕ್ಕೆ ಕಾರಣ ಸ್ಕ್ರೀನ್ ಅನ್ನು ನೋಡುವ ನಮ್ಮ ಕಣ್ಣುಗಳು ಹೆಚ್ಚು ಸಮಯದವರೆಗೆ ಸ್ಕ್ರೀನ್ ಮೇಲೆ ಫೋಕಸ್ ಮಾಡುತ್ತಾ ಸರಿಯಾದ ರೀತಿಯಲ್ಲಿ ಬ್ಲಿಂಕ್ ಆಗೋದಿಲ್ಲ. ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿಯು 1 ನಿಮಿಷಕ್ಕೆ 15ರಿಂದ 20 ಬಾರಿ ಕಣ್ಣು ಮಿಟುಕಿಸುತ್ತಾನೆ. ಆದರೆ ನೀವು ಕಂಪ್ಯೂಟರ್ ಅಥವಾ ಮೊಬೈಲ್ ಸ್ಕ್ರೀನ್ ನೋಡುತ್ತಿದ್ದರೆ ಅದರ ಅರ್ಧದಷ್ಟು ಸಂಖ್ಯೆಯಲ್ಲಿ ಮಾತ್ರ ಬ್ಲಿಂಕ್ ಆಗುತ್ತೆ. ಈ ಸಮಸ್ಯೆಗಳಿಂದ ಬಚಾವ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬಹುದು. ಸ್ಕ್ರೀನ್ ಅನ್ನ ಸಾಧ್ಯವಾದಷ್ಟು ಕಣ್ಣಿನಿಂದ ದೂರ ಇರಿಸಬೇಕು ಮತ್ತು ಆಗಾಗ ಕಣ್ಣು ಮಿಟುಕಿಸುತ್ತಿರಬೇಕು. ಬ್ರೈಟ್ನೆಸ್ ಅನ್ನ ಕಡಿಮೆ ಇಟ್ಟುಕೊಳ್ಳುವುದು ಕೂಡ ಒಳ್ಳೆಯದು. ಒಂದು ವೇಳೆ ನೀವು ಕಂಪ್ಯೂಟರ್ ಅಥವಾ ಮೊಬೈಲ್ ನಲ್ಲೇ ಕೆಲಸ ಮಾಡಬೇಕೆಂದರೆ 20-20-20 ರೂಲ್ಸ್ ಅನ್ನ ಫಾಲೋ ಮಾಡುವುದರಿಂದ ನಿಮ್ಮ ಕಣ್ಣುಗಳು ಹಾನಿಗೊಳಗಾಗುವ ಅಪಾಯ ಕಡಿಮೆಯಾಗುತ್ತೆ. ಈ ರೂಲ್ಸ್ ಏನೆಂದರೆ 20 ನಿಮಿಷ ಸ್ಕ್ರೀನ್ ನೋಡಿದ ನಂತರ 20 ಅಡಿ ದೂರದಲ್ಲಿರುವ ಇತರ ವಸ್ತುಗಳನ್ನ 20 ಸೆಕೆಂಡ್ಗಳ ಕಾಲ ನೋಡುವುದು. ಈ ರೀತಿ ಕಣ್ಣಿಗೆ ತೊಂದರೆಯಾಗದಂತೆ ಸ್ಕ್ರೀನ್ ವೀಕ್ಷಿಸುವ ಪ್ರಿವೆನ್ಷನ್ ಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕಂದ್ರೆ ರೈಟ್ ಸೈಡ್ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.